ಅದರಲ್ಲಿ ಕೂಡ ಈ ಒಳಗಡೆ ಸೊಸೈಟಿ ಒಳಗಡೆ ಜನರ ಮನಸ್ಥಿತಿ ಸರಿ ಇರಲ್ಲ ಸರ್. ಯಾವತ್ತೇ ಆಗಲಿ ನೆಗೆಟಿವ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ ಹೊರತು ಪಾಸಿಟಿವ್ ಕಡೆ ಯಾವತ್ತೂ ಫೋಕಸ್ ಮಾಡಲ್ಲ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಬರ್ತಾ ಇದ್ದಾನೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಕಡಿಮೆ, ತುಳಿಲಿಕ್ಕೆ ನೋಡ್ತಾರೆ. ಫಾಲಿನ್ ಪಾಯಿಂಟ್ ಲೇಟ್ ಆಗೋದೆ ಅಂತ ಹೇಳಿಬಿಟ್ಟು ಕೋಚ್ ಅಲ್ಲಿ ಬೆನ್ ಮಾಡಿಸಿ ಓಡಿಸಿದ್ರು. ಆ ಏಟಿಂದ ನೆನಪಿದೆ ಸರ್. ಅವರು ಓಡಿಸಿದ್ದು ಅವ್ರ ಕೋಚ್ ಅವಾಗ ಮಂಜು ಪಿಡೆ ಅಂತಿದ್ರು. ಈಗ ಅವ್ರು ಸೆಲೆಕ್ಟಾಗಿ MJ ಸೆಂಟರಲ್ಲಿದ್ದಾರೆ. ಅವರು ಅವತ್ತು ಹೊಡೆದಿದ್ದ ಏಟು ಅದು ಇವಾಗೂ ನೆನಪಿದೆ. ಇವನ ಗುರಿ ನಿನ್ನ ಗುರಿ ಒಂದೇ ಇತ್ತು, ಇಬ್ಬರ ಪರಿಶ್ರಮ ಒಂದೇ ಥರ ಇತ್ತು, ಇಬ್ಬರು ಆಲೋಚನೆ ಒಂದೇ ಥರ ಇತ್ತು. ಅದಕ್ಕೆ ನಿಮ್ಮ ಬಡ್ಡಿ ಸ್ಟೇಬಲ್ ಮ್ಯಾಚಿಂಗ್ ಆಗುತ್ತೆ ಸರ್. ನಮ್ಮದು ಮುಳಬಾಗಲ್, ಕೋಲಾರ ಡಿಸ್ಟಿಕ್. ಶರತ್ ಸೈನಿಕ ಅಕಾಡೆಮಿ ಹೇಗೆ ಪರಿಚಯ ಆಯ್ತು ನಿಮಗೆ? ಸರ್ ಯೂಟ್ಯೂಬಿಂದ ಫಿಸಿಕಲ್ ಅಟೆಂಡ್ ಮೆಡಿಕಲ್ ಕ್ಲಿಯರ್ ಮಾಡಿಕೊಂಡೆ. ಫೈನಲ್ ಆಗಿ ಮೆರಿಟ್ ಲಿಸ್ಟ್ ಬಂತು. ಈಗ ಸ್ವಲ್ಪ ಖುಷಿಯಾಗಿದೆ ಸರ್. ಅನ್ಕೊಂಡಿದ್ದಕ್ಕೆ ನಾನು ಬಂದಿದ್ದು ಡಿಫೆನ್ಸಲ್ಲಿ ಯಾವ್ದಾದ್ರು ಒಳ್ಳೆ ಜಾಬ್ ಆಗ್ಬೇಕಂತ. ಇಲ್ಲಿ ನೋಡಿದ್ರೆ ನೇವಿನೇ ಆಗ್ತಿದೆ ಸರ್. ಅವ್ರು ಡಿಫೆನ್ಸಲ್ಲಿ CSF ಅಲ್ಲಿ ಡ್ಯೂಟಿ ಮಾಡಿಕೊಂಡು ನನ್ನ ಹಳಿಮೇನೂ ಕೂಡ ಸೇನೆಗೆ ಹೋಗಬೇಕು ಅನ್ನೋದು ಕನಸು ಕಂಡಿದ್ರು ಅವರು. ಅದಕ್ಕೆ ಸಂಪೂರ್ಣವಾಗಿ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ನೀವು ಸರ್ NDA ಕೋಚಿಂಗ್ ತಗೊಂತ ನನ್ನ ಸೇರಿಸಿದ್ದಾರೆ. ಆಮೇಲೆ 6 ತಿಂಗಳ NDA ಕೋಚಿಂಗ್ ತೊಗೊಂಡೆ ಸರ್. ಮಿಡ್ಲ್ ಎಕ್ಸಾಮ್ ಎಲ್ಲ ಬರ್ತೆ. ಆಮೇಲೆ ನೇವಿ ಎಕ್ಸಾಮ್ ಬರುತ್ತೆ ಸರ್. NDAಗೆ ಕೋಚಿಂಗ್ ತಗೊಳ್ಳೋದ್ರಿಂದಲೇ ಸರ್ ನಮ್ಮ ನೇವಿ ಎಕ್ಸಾಮ್ ಕ್ಲಿಯರ್ ಆಗಿದೆ. ಮೇಜರ್ ಟೀಮ್ ಮೂವಿ ಇರೋದು ಇಂಡಿಯನ್ ಆರ್ಮಿ. ಏನು ಡಿಫ್ರೆನ್ಸ್ ಅದೇ ಆಗಿ ನಾವು ಯೂನಿಫಾರ್ಮ್ ಹಾಕ್ಕೊಂಡು POP ನೋಡ್ಲಿಕ್ಕೆ ಅಂತಾನೆ ವೈಜಾಗ್ POP ಮಾಡಬೇಕಂತ ಅಪ್ಪನ ಕೇಳ್ಕೊಂಡು POP ಅಟೆಂಡ್ ಮಾಡ್ತಾರೆ. ಮತ್ತು ಅದಾದಮೇಲೆ ಅವರು ಯೂನಿಫಾರ್ಮ್ ಹಾಕೊಂಡು ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ. ಆ ಯೂನಿಫಾರ್ಮ್ ದೊಡ್ಡ ಬೆಟ್ಟ ಹತ್ತಬೇಕಿದ್ರೆ ಚಿಕ್ಕ ಬೆಟ್ಟ ದೊಡ್ಡದು ಅನ್ಸಲ್ಲ. ಈ ಇಂಡಿಯಾ ಟಫೆಸ್ಟ್ ಎಕ್ಸಾಮ್ ಅದನ್ನ ನೀವು ಬರ್ದಿದೀಯಾ, ಅದನ್ನ ಇಲ್ಲಿ VT ಟೆಸ್ಟ್ ತಗೊಂಡಿದೀಯಾ, ಅಲ್ಲೂ ಕೂಡ ಎಕ್ಸಾಮ್ ಬರ್ದಿದ್ಯಾ ಅಂತಂದಾಗ ನಿಂಗೆ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಈಸಿ ಆಗ್ಬಿಡುತ್ತೆ, ಹೌದಲ್ವಾ? ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಶ್ರೀನಿವಾಸ್. ಮನಸ್ಸಿಗೆ ಹೃದಯಕ್ಕೆ ಬಹಳ ಸಂತೋಷ ಕೊಡುವ, ನೆಮ್ಮದಿ ಕೊಡುವ, ಖುಷಿ ಕೊಡುವಂಥ ದಿನ ಅಂತಂದರೆ ನಮ್ಮ ಗುರಿ ಮುಟ್ಟಿದಾಗ, ನಾವು ಅಂದ್ಕೊಂಡಿರುವಂಥ ಒಂದು ಕೆಲಸ ಸಂಪೂರ್ಣವಾಗಿ ಯಾವುದೇ ಅಡಚಣೆ ಇದ್ದಂತೆ ಅಡಚಣೆ ಆಗಿದ್ರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಎದುರಿಸ್ಕೊಂಡು ನಮ್ಮ ಗುರಿನ ತಲುಪ್ತೀವಲ್ಲ, ಆವಾಗ ಸಿಗುವಂಥ ನೆಮ್ಮದಿ ಜೀವನದಲ್ಲಿ ಯಾವಾಗಲೂ ಸಿಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಈಗಾಗಲೇ 365 ಕ್ಯಾಂಡಿಡೇಟ್ಸ್ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ, NDA, CDS, ಆಫ್ಕೆಟ್, ಇದು ಮಿಲಿಟರಿ. ಇನ್ನು ಪ್ಯಾರಾಮಿಲಿಟರಿ ಬರುವಂಥ BSF, CRPF, CSF, ITBP, SSB, ಅದು ಬಿಟ್ಟರು NIA, ಡೆಲ್ಲಿ ಪೊಲೀಸ್, RPF, ಸ್ಟೇಟ್ ಪೊಲೀಸ್, ಈ ಥರ ಹಲವಾರು ಹುದ್ದೆಗಳಲ್ಲಿ ಆಯ್ಕೆಯಾಗಿ ಭಾರತ ಸೇವೆ ಸಲ್ಲಿಸ್ತಾರದು ಬಹಳ ನಮಗೆ ಹೃದಯಕ್ಕೆ ನೆಮ್ಮದಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಮ್ಮೊಂದಿಗೆ ನಿನ್ನೆ ಬಂದಂಥ ರಿಸಲ್ಟ್, ಇಂಡಿಯನ್ ನೇವಿನಲ್ಲಿ 3 ಮಕ್ಕಳುಗಳು ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷ. ಹಾಗಾದರೆ ಮೊದಲು ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಅವರ ಈ ಒಂದು ಜರ್ನಿ ಹೇಗಿತ್ತು, ಅವರ ಡ್ರೀಮ್ ಏನಿತ್ತು, ಇದಕ್ಕೆ ಇಷ್ಟು ಅವರ ಶ್ರಮ ಇತ್ತು, ಏನಕ್ಕೋಸ್ಕರ ದೇಶಕ್ಕಾಗಿ ಇವರು ತನ್ನ ಜೀವನವನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಯೂನಿಫಾರ್ಮ್ ಹಾಕೊಬೇಕು ಅನ್ನೋ ಕನಸಿದೆಯಾ, ಅಥವಾ ತನ್ನ ಜೀವನದಲ್ಲಿ ಆ ಬಂದೂಕುಗಳನ್ನ ಇಟ್ಕೊಂಡು ಶತ್ರುಗಳನ್ನ ಹೊಡೆದುಡಿಸ್ಬೇಕು ಅನ್ನೋ ಆಸೆ ಇದೆಯಾ, ಅಥವಾ ದೇಶಕ್ಕೋಸ್ಕರ ಏನಾದರೂ ಸಮರ್ಪಣೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ, ಏನಾದರೂ ಆಗಿರ್ಬೋದು. ಅವ್ರ ಹೃದಯದ ಮಾತನ್ನು ನಾವು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ವೀಕ್ಷಿಸಿ. ಯಾಕಂದರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಜಸ್ಟ್ ಇನ್ಸ್ಪೈರ್ ಅಲ್ಲ, ಮೋಟಿವೇಶನ್ ಆಗ್ಬೋದು. ಮಕ್ಕಳು ನೋಡ್ತಾ ಇದ್ರೆ ಮಕ್ಕಳಿಗೇನೆ, ಅಥವಾ ತಮ್ಮ ತಂಗಂದಿರು ಅಥವಾ ಅಣ್ಣಂದಿರು ಯಾರಿಗೆ ಆಗಿರುತ್ತೋ ಅವ್ರಿಗೆಲ್ಲರೂ ಕೂಡ ತುಂಬ ಅನುಕೂಲ ಆಗ್ಬೋದು. ನಾನು ಕೂಡ ಜೀವನದಲ್ಲೇ ಸಾಧನೆ ಮಾಡಬೇಕು ಅಂದರೆ, ನಾನು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ನನಗೆ ಬೇಕಿರೋ ಅರ್ಹತೆಗಳೇನು, ಏನೋ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಕೋಬಿಡಿ. ಇನ್ನಷ್ಟು ಜನಗಳಿಗೆ ತಲುಪಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕನ್ನಡದಲ್ಲೇ ಕೊಡ್ತಾ ಅಂಥದ್ದು. ಬನ್ನಿ ಹಾಗಾದರೆ ಇಂಡಿಯನ್ ನೇವಿ ಆಯ್ಕೆ ಇರುವಂಥ ನಮ್ಮ ಅಭ್ಯರ್ಥಿಗಳನ್ನ ಪರಿಚಯ ಮಾಡ್ತಾ ಹೋಗ್ತೀನಿ. ಜೈ ಹಿಂದ್. ಜೈ ಹಿಂದ್ ಸರ್. ಏನು ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಕುಮಾರ್. ಯಾವ ಊರು ಸರ್? ನಮ್ಮದು ಮುಳಬಾಗಲ್, ಕೋಲಾರ ಡಿಸ್ಟಿಕ್ ಬಂದಿದ್ದೀರಾ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶರತ್. ಯಾವ ಊರು? ಉತ್ತರ ಕನ್ನಡ ಜಿಲ್ಲೆ, ಅಂಕೋಲ ತಾಲೂಕು ಸರ್. ಶರತ್, ಸೈನಿಕ ಅಕಾಡೆಮಿ ಹೇಗೆ ಪರಿಚಯ ಆಯ್ತು ನಿಮಗೆ? ಸರ್ ಯೂಟ್ಯೂಬಿಂದ ನೋಡಿ ಇಷ್ಟ ಆಗ್ಬಿಡ್ತಾ? ಹಾಂ ಸರ್. ಇಲ್ಲಿ ಕೊಡೋ ಕೋಚಿಂಗಿಗೆ, ಟ್ರೈನಿಂಗಿಗೆ. ಓಕೆ, ಗುಡ್. ಬಹಳ ಸಂತೋಷ. ನೀವು ನಮ್ಮ ಸೈನಿಕ ಮೈಸೂರು ಬಂದು ಇವತ್ತು ಒಂದು ಸಾಧಕರಾಗಿದ್ದೀರಾ.
ಬಹಳ ಹೆಮ್ಮೆ ತರುವ ಸಂಗತಿ. ಮೊದಲು ನವೀನ್, ನೀವು ಮೊದಲು ನಾನ್ ಕಾಮೆಂಟ್ ಸೆಲೆಕ್ಷನ್ ಆಗಿದ್ರಿ, ನಾನೇ ನಿಮ್ಗೆ ಸನ್ಮಾನ ಮಾಡಿದ್ದೆ, ಡ್ಯೂಟಿಗೆ ಹೋಗಿ ಅಂತ ನಾನೇ ಹೋಗಿ ಕಳಿಸಿದ್ದೆ. ಕಾರಣ ಇಷ್ಟೇ, ಎಲ್ಲಿ ಅವಕಾಶ ಕಳ್ಕೊಬಿಡ್ತೀರೋ ಭಯ ಇತ್ತು ನನಗೆ. ಆದರೆ ನಿಮ್ಮಲ್ಲಿ ಇದ್ದಂಥದ್ದೊಂದು ದೃಢ ನಿರ್ಧಾರ, ಸರ್ ನಾನು ನಾನ್ ಕಾಮೆಂಟ್ ಕಾಂಬ್ಯಾಟಾಗೇ ಹೋಗ್ತೀನಿ, ಅದು ಕೂಡ ಇಂಡಿಯನ್ ನೇವಿಗೆ ಆಯ್ಕೆ ಆಗಿ ಹೋಗ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ ಇತ್ತು. ಏನು ಆ ಥರ ಅಷ್ಟೊಂದು ದೃಢವಾಗಿ ನಿರ್ಧಾರ ತಗೊಂಡಿದ್ರಿ ನೀವು? ಸರ್, ಮೊದಲಿಗೆ ನಾನು ಡಿಫೆನ್ಸ್ ಅಂತ ಬಂದಾಗ ಡಿಫೆನ್ಸಲ್ಲಿ ಇಂಡಿಯನ್ ನೇವಿಯಲ್ಲಿ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಫಸ್ಟ್ ಮರ್ಚೆಂಟ್ ನೇವಿ ಎಕ್ಸಾಮ್ ಬಂದು ಪಾಸ್ ಆದಾಗ ಅಲ್ಲಿ ಅಂದ್ಕೊಂಡಿದ್ದೆ, ಅಂದರೆ ಅದು ಪ್ರೈವೇಟ್ ಸೆಕ್ಟರ್ ಅಂತ. ಮತ್ತು ಇಂಡಿಯನ್ ನೇವಿಯಲ್ಲಿ ಅಗ್ನಿ ಫಸ್ಟ್ ಎಕ್ಸಾಮ್ ಬರದೆ ಫೇಲ್ ಆದ. ಮತ್ತು ಅದಾದಮೇಲೆ ಏರ್ಫೋರ್ಸ್ ಅಂತ ಅದು ಭಾಳ ಎಕ್ಸಾಮ್ ಬರದೆ ಅದರಲ್ಲಿ ನಾನ್ ಕಾಂಬ್ಯಾಟ್ ಸೆಲೆಕ್ಟ್ ಆಗಿತ್ತು. ಅದರಲ್ಲಿ ನಾನ್ ಕಾಂಬ್ಯಾಟ್ ಆಗಿದ್ದರಿಂದ ನನಗೂ ಸ್ವಲ್ಪ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಅದೇ ಟೈಮಲ್ಲಿ ನೇವಿ ಎಕ್ಸಾಮ್ ಬಂದಿದ್ದೆ, ಅದು ಬಟ್ ಕ್ಲಿಯರ್ ಆಯ್ತು ಅಂತೇಳಿ ಅನೌನ್ಸ್ ಮಾಡಿದ್ದೇನೆ ಬಂತು. ಅವಾಗ ಸ್ವಲ್ಪ ಥಿಂಕ್ ಮಾಡಿದೆ, ಹೆಂಗಿದ್ರು ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ಬೋದಲ್ವ, ನೇವಿ SSR ಪಾಸ್ ಆಗಿರೋದು ಅಂತೇಳಿ ಫಿಸಿಕಲ್ ಅಟೆಂಡ್ ಮಾಡಿ ಮೆಡಿಕಲ್ ಕ್ಲಿಯರ್ ಮಾಡಿಕೊಂಡೆ. ಫೈನಲ್ ಆಗಿ ಮೆರಿಟ್ ಲಿಸ್ಟ್ ಬಂತು. ಈಗ ಸ್ವಲ್ಪ ಖುಷಿಯಾಗಿದೆ ಸರ್, ಅಂದ್ಕೊಂಡಿದ್ದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ದೊಡ್ಡ ಖುಷಿ. ಎಷ್ಟನೇ ವಯಸ್ಸಿನಲ್ಲಿ ಇದನ್ನು ಈ ಕನಸು ಕಂಡಿದ್ರಿ? ಇಂಡಿಯನ್ ನೇವಿಗೆ ಅಂತ ಹೋಗೋಕೆ ಕನ್ಸ್ಕೊಂಡಿದ್ದು ಮೇಜರ್ ಮೂವಿ ನೋಡಿ. ಎಲ್ಲಿ ನೋಡಿದ್ರಿ ಮೂವಿ ಅದು? ಸರ್, ಅದು ನಾವು ಹಾಸ್ಟೆಲಲ್ಲಿ ಇರಬೇಕಾದ್ರೆ. ಹಾಸ್ಟೆಲ್ ಇದ್ರಾ? ಓಕೆ, ನೀವು ಇಂಡಿಯನ್ ನೇವಿಗೆ ಹೋಗೋಂಥ ಸಂಕಲ್ಪ ಮಾಡ್ತೀನಿ. ಅದು ಮೇಜರ್ ಮೂವಿ ಇರೋದು ಇಂಡಿಯನ್ ಆರ್ಮಿ. ಹಾಂ ಸರ್. ಏನು ಡಿಫ್ರೆನ್ಸ್? ಅದೇ ಅದು ಮೊದಲಿಗೆ ಫಸ್ಟ್ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಫಸ್ಟು. ಸಂದೀಪ್ ಉನ್ನಿಕೃಷ್ಣ ಅಂತಂದರೆ ನಿಜವಾಗ್ಲೂ ಅವ್ರಿಗೊಂದು ನಮಸ್ಕಾರ ಮಾಡಿ ಸೇರಿಕೊಂಡು, ನನ್ನ ಗುರುಗಳವರು ನಾನು ಎನರ್ಜಿ ಬ್ಲ್ಯಾಕ್ ಕಮಾಂಡೋದ್ರಿಂದಾಗ ಅವರು ನಮಗೆ ಟ್ರೈನಿಂಗ್ ಆಫೀಸರ್ ಆಗಿದ್ರು. ಹೇಳಿ ಸರ್. ಅವರು ಯೂನಿಫಾರ್ಮ್ ಹಾಕ್ಕೊಂಡು POP ನೋಡ್ಲಿಕ್ಕಂತಾನೆ ವೈಜಾಗಲ್ಲಿ POP ನಡೆಯುತ್ತೆ. ಆ POP ನೋಡ್ಬೇಕಂತಾನೆ ಅವ್ರ ಅಪ್ಪನ ಕೇಳಿಕೊಂಡು POP ಅಟೆಂಡ್ ಮಾಡ್ತಾರೆ. ಮತ್ತು ಅದಾದಮೇಲೆ ಅವರು ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿರ್ತಾರೆ. ಆ ಯೂನಿಫಾರ್ಮ್ ನೋಡಿ ನನಗೆ ಇನ್ಸ್ಪೈರ್ ಆಗುತ್ತೆ. ವೈಟ್ ಯೂನಿಫಾರ್ಮ್ ಅಲ್ಲ? ಸೊ ಶೀಪಲ್ಲಿ ನಿಂತ್ಕೊಂಡು ತಗೊಳ್ತಾ ಸೀನ್ ತುಂಬ ಇಷ್ಟ ಆಗಿದೆ ಅಲ್ವಾ? ಇನ್ಸ್ಪೈರ್ ಆಗುತ್ತೆ. ಓಕೆ, ಸೊ ಅದನ್ನು ನೋಡಿದ್ರೆ ನೀವು ಆಗಲೇಬೇಕು ಅನ್ನೋ ಒಂದು ಛಲ ಹುಡ್ತು ನಿಮ್ಮ ಮನಸ್ಸಲ್ಲಿ ಬಂತು. ನೀವು ಇಂಡಿಯನ್ ನೇವಿ ಹೋಗ್ಲಿಕ್ಕೆ ನೀವು ಸ್ಟೆಪ್ ಹೆಂಗೆ, ಫಸ್ಟ್ ಸ್ಟೆಪ್ಪಿಂದ ಹೇಗೆ ನಾವು ಇಲ್ಲಿ ತನಕ ನೀವು ತಯಾರಿ ಮಾಡ್ಕೊಂಡ್ರಿ? ಸರ್, ಅದೇ ಫಸ್ಟ್ ಎಕ್ಸಾಮ್ ಫೇಲ್ ಆಯ್ತು ಅಂತ ಒಂದು ಸ್ಯಾಡ್ ಮೂಡಲ್ಲಿದೆ. ಮತ್ತು ಸೆಕೆಂಡ್ ಎಕ್ಸಾಮ್ ಅಟೆಂಡ್ ಮಾಡಿ ಪ್ರಯತ್ನ ಪಟ್ಟಾಗ ಸೈನಿಕ ಅಕಾಡೆಮಿ ಮೈಸೂರು ಬಂದು ರಿಟರ್ನ್ ಎಕ್ಸಾಮ್ ಕ್ಲಾಸಸ್ ಎಲ್ಲ ತಗೊಂಡು ಪಾಸ್ ಮಾಡಿಕೊಂಡೆ. ಮತ್ತು ಇದಕ್ಕೂ ಮುಂಚೆ ಅಕಾಡೆಮಿ ಬರೋ ಮುಂಚೆ ಹೊರಗಡೆ ಇದ್ದಾಗ ನೇವಿ ಎಕ್ಸಾಮ್ ಫಸ್ಟ್ ಬರ್ತಿದ್ದೆ, ನೇವಿ ಎಕ್ಸಾಮ್ ಬರ್ತಿದ್ದೆ. ಫೇಲ್ ಆಗಿತ್ತು. ಯೂಟ್ಯೂಬ್ ಕ್ಲಾಸಸ್ ಕೇಳಿಕೊಂಡು ಮನೆಯಲ್ಲೇ ಕೇಳ್ಕೊಂಡು ಬರ್ತಿದ್ದೆ, ಫೇಲ್ ಆಗಿತ್ತು. ಮತ್ತು ಬೇರೆಯವರು ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿದ, ಇಲ್ಲಿ ಮೈಸೂರಲ್ಲಿ ಸೈನಿಕ ಅಕಾಡೆಮಿ ಅಂತಿದೆ. ಯಾರು ಸಜೆಸ್ಟ್ ಮಾಡಿದ್ರು? ಸರ್, ಅವರು ಚೆನ್ನಕೇಶ್ವ ಅಂತೇಳಿ ಈಗ ಜಮ್ಮು ಕಾಶ್ಮೀರಲ್ಲಿ ಪೋಸ್ಟ್ ಮುಗಿಸ್ಕೊಂಡು ಹೋಗಿದ್ರು. ಹಿಂಗೆ ನಮಗೆ ಸಜೆಷನ್ ಕೊಟ್ಟರು, ಮತ್ತು ಅವ್ರ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟರು ನಮ್ಗೆ. ಮತ್ತೆ ನಿಮ್ಗೆ ಕಾಲ್ ಮಾಡಿ ಬಂದಿದ್ದೆ ಇಲ್ಲಿಗೆ. ಮತ್ತು ಅವಾಗ ಸದ್ಯಕ್ಕೆ ಈ ನೇವಿ ಬಿಟ್ಟಿಲ್ಲ, ಏರ್ಫೋರ್ಸೇ ಬಿಟ್ಟಿದ್ರು. ಆಯಿತು ತಡೆಯೋಣ ಅಂತೇಳಿ ಮತ್ತೆ ನೇವಿ ಎಕ್ಸಾಮ್ ಅಂತಲೇ ಕಾದು ಬುಕ್ಸ್ ಎಲ್ಲನೂ ರೆಫರ್ ಮಾಡಿಕೊಂಡು ಓದಿ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಫಿಸಿಕಲು ಆರಾಮ್ಸೆ ಕ್ಲಿಯರ್ ಮಾಡ್ಕೊಂಡು ಮೆಡಿಕಲ್ ಎಲ್ಲ ಕ್ಲಿಯರ್ ಆಯಿತು. ಫೈನಲಿ ನಮ್ಮ ಡ್ರೀಮ್ ಸಕ್ಸಸ್ ಆಯಿತು ಅನ್ನೋ ಒಂದು ಖುಷಿ ಜಾಸ್ತಿ ಇದೆ. ಓಕೆ, ಸೊ ಈಗ ಇಂಡಿಯನ್ ನೇವಿಗೆ ಆಯ್ಕೆ ಆಗೋದೊಂದು ಸಾಮಾನ್ಯ ಮಾತಲ್ಲ. ನೀವು ಸೈನಿಕ ಮೈಸೂರಿಗೆ ಬಂದ ತಕ್ಷಣ ಸೆಲೆಕ್ಷನ್ ಆಗ್ತೀನಿ ಅನ್ನೋದಲ್ಲ 100% ಎಲ್ಲ ಆಗೋದಿಲ್ಲ. ನಮ್ಗೆ ಗೊತ್ತಿಲ್ಲ, ನಾವು ಎಷ್ಟೇ ಎಫರ್ಟ್ ಹಾಕಿ ಮಕ್ಕಳನ್ನ ಬೆಳಿಗ್ಗೆ ಸಂಜೆ ಗಂಟೆ ಓಡಿಸಿ ಎಲ್ಲ ಮಾಡಿದ್ರು ಕೂಡ ಕೆಲವು ಮಕ್ಕಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದಾಗ ಏನು ಮಾಡಲಿಕ್ಕಾಗಲ್ಲ. ನಿಮ್ಮ ತಯಾರಿ ಸೈನಿಕ ಮೈಸೂರಿಗೆ ಬಂದಾಗ ಅದಕ್ಕಿಂತ ಮುಂಚೆ ಇದ್ದಂಥ ತಯಾರಿಗೂ ಏನು ವ್ಯತ್ಯಾಸ? ಸರ್, ಅದೇ ಮೊದಲಿಗೆ ಅಂದರೆ ಯೂಟ್ಯೂಬ್ ಕ್ಲಾಸಸ್ ಕೇಳಿ ಮತ್ತು ಅಲ್ಲಿ ಅದು ಇದು ಬುಕ್ಸ್ ಎಲ್ಲ ಓದ್ಕೊಂಡು ಎಕ್ಸಾಮ್ ಬರ್ತಿದ್ದೆ. ಬಟ್ ರಿಟರ್ನ್ಗೆ ನನಗೆ ಹೆಲ್ಪ್ ಆಗಿಲ್ಲ, ಅದಕ್ಕಿಂತ ರಿಟರ್ನ್ ಫೇಲ್ ಆದೆ. ಮತ್ತು ಇಲ್ಲಿ ಸೈನಿಕ ಅಕಾಡೆಮಿ ಮೈಸೂರು ಬಂದಾಗ ಇಲ್ಲಿ ಒಳ್ಳೆ ಫ್ಯಾಕಲ್ಟಿ ಇದ್ದರು. ಡೇ ಟೈಮ್ ಕ್ಲಾಸಸ್ ಆಗಿರ್ಬೋದು, ನೈಟ್ ಟೈಮ್ ಸ್ಪೆಷಲ್ ಕ್ಲಾಸಸ್ ಆಗಿರ್ಬೋದು. ಮತ್ತು ನಾವು ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದು, ನಮಗೇನೋ ಡೌಟ್ ಬಂದಾಗ ಡೌಟು ಕ್ಲಾರಿಫೈ ಮಾಡ್ತಿದ್ರು. ಅದು ಥಿಯರಿ ಕ್ಲಾಸಸ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಿದ್ರು. ಅದು ಬಿಟ್ಟರೆ ಮತ್ತು ಫಿಸಿಕಲ್ ಅಂದಾಗ ಒಳ್ಳೆ ಕೋಚ್ ಇದ್ರು ನಮಗೆ. ಫಿಸಿಕಲ್ ಮಾರ್ನಿಂಗು ಮತ್ತು ಈವ್ನಿಂಗ್ ಫಿಸಿಕಲ್ ಇರ್ತಾಯಿತ್ತು. ಮತ್ತು ವೀಕ್ಲಿ ಟೆಸ್ಟ್ ಅಂತ ಸಂಡೇ ಫಿಸಿಕಲ್ ಟೆಸ್ಟ್ ಇರ್ತಾಯಿತ್ತು. ಅದೇ ಥಿಯರಿ ಟೆಸ್ಟೂ ಸಾಟರ್ಡೆ ಥಿಯರಿ ಟೆಸ್ಟ್ ಇರ್ತಾಯಿತ್ತು, ವೀಕ್ಲಿ ಪ್ರೋಗ್ರೆಸ್ ಟೆಸ್ಟ್ ಅಂತೇಳಿ. ನಾವು ವಾರ ಟೆಸ್ಟ್ ಬರೀತಾ ಇರೋದ್ರಿಂದ ನಮಗೆ ಯಾವುದೇ ಎಕ್ಸಾಮ್ ನಮ್ಗೆ ಟಫ್ ಅಂತ ಅನಿಸಿಲ್ಲ. ನಾವಿಬ್ಬರು ಕೂಡ ಒಂದೇ ಎಲ್ಲನೇ ಎಕ್ಸಾಮ್ಸು ನಾವಿಬ್ಬರು ಹೋಗಿ ಒಟ್ಟಿಗೆ ಬರೀತಾಯಿದ್ದೆವು. ಇಲ್ಲಿ ವೀಕ್ಲಿ ಪ್ರೋಗ್ರೆಸಿವ್ ಟೆಸ್ಟ್ ಅಟೆಂಡ್ ಮಾಡಿರೋದ್ರಿಂದ ನಮ್ಗೆ ಯಾವುದೇ ಎಕ್ಸಾಮ್ಗೆ ಭಯ ಅನಿಸಿಲ್ಲ. ನಾರ್ಮಲಾಗಿ ಹೋಗಿ ಯೂನಿಟ್ ಟೆಸ್ಟ್ ಬರ್ದಂಗೆ ಹೋಗ್ಬಿಟ್ಟು ಆರಾಮ್ಸೆ ಜಾಲಿಯಾಗಿ ಹೋಗಿ ಟೈಮ್ ಮ್ಯಾನೇಜ್ಮೆಂಟ್ ಕ್ವಶನ್ ಮಿಸ್ ಆಗ್ತಿರಲಿಲ್ಲ. ಅದೇ ಇಲ್ಲಿ ಹೆಂಗೆ ಟೆಸ್ಟ್ ಬರೀತಾಯಿದ್ದು ಅದೇ ರೀತಿ ಅದು ಎಕ್ಸಾಮ್ ಟೆಸ್ಟ್ ಅಂತ ಹೇಳ್ಕೊಂಡು ಟೆಸ್ಟ್ ರೀತಿನೇ ಹೋಗಿ ಬರೆದು ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಏನು ಎಕ್ಸಾಮ್ ನಡೆಸ್ಕೊಡ್ತೀವಲ್ಲ ಸೇಮ್ ನಿಮಗೆ ಅಲ್ಲಿ ಎಕ್ಸಾಮ್ ಏನು ನಿಮ್ಮ ಡಿಫೆನ್ಸ್ ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಫೋರ್ಸ್ ಎಕ್ಸಾಮ್ ನಡೆಸ್ಕೊಡ್ತಲ್ಲ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಅದೇ ಥರ ನಡೀತಿದೆಯಾ ಇಲ್ಲಿ? ಹಾಂ ಸರ್, ನಡೀತಿದೆ ಸರ್. ಇಲ್ಲಿ ನಾವು ಮ್ಯಾಕ್ಸಿಮಮ್ ನಾವು ಟೆಸ್ಟ್ ಪೇಪರ್ಗಳನ್ನ ಸಾಲ್ವ್ ಮಾಡಿ, ನೀವು ಕೊಡ್ತಾರೋ ಟೆಸ್ಟ್ ಪೇಪರ್ ನಾವು ಸಾಲ್ವ್ ಮಾಡಿ ಮತ್ತು ಟೀಚರ್ಸ್ ಡೌಟ್ನ ಕೇಳ್ತಿರೋದ್ರಿಂದ ನಮಗೆ ಭಾಳ ಉಪಯೋಗ ಆಗಿದೆ ಸರ್. ಅದರಿಂದ
ಮತ್ತು ಅಲ್ಲಿ ಹೋಗ್ಬಿಟ್ಟು ನಾವು ಕ್ವಶನ್ ಪೇಪರ್ ತೆಗೆದ ತಕ್ಷಣ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಜಾಸ್ತಿ ಸಿಗುತ್ತೆ, ಸಾಲ್ವ್ ಮಾಡೋಕ್ಕಾಗಿರ್ಬೋದು, ಆಪ್ಷನ್ಸ್ ಓದ್ಬಿಟ್ಟು ಮತ್ತು ಅಲ್ಲಿ ಟಿಕ್ ಮಾಡೋದಾಗಿರ್ಬೋದು. ಮತ್ತು ಇಲ್ಲಿ ಲಾಸ್ಟಲ್ಲಿ ಸಿಸ್ಟಮ್ ಪ್ರಾಕ್ಟೀಸ್ CBT ಇರೋದ್ರಿಂದ ಸಿಸ್ಟಮಲ್ಲೇ ಪ್ರಾಕ್ಟೀಸ್ ಮಾಡ್ಬೋದಾಗಿರ್ಬೋದು. ಆನ್ಲೈನ್ ಟೆಸ್ಟ್ ಸೀರೀಸ್ನೆಲ್ಲ ತೊಗೊಳ್ತಿದ್ವಿ. ಇದರಿಂದ ಭಾಳ ಅನುಕೂಲ ಆಗ್ತಾಯಿದೆ. ಅಂದರೆ ಯಾವ ಥರ ಎಕ್ಸಾಮ್ ಅಲ್ಲಿದೆ ಆ ಥರ ಇಲ್ಲಿ ನಡೆಸ್ಕೊಡ್ತಾರಂತ ಮಕ್ಕಳಿಗೆ ಟೈಮ್ನ ಯಾವ ಥರ ಮ್ಯಾನೇಜ್ ಮಾಡ್ಕೊಬೇಕು. ಕ್ವಶನ್ ಯಾವ ಥರ ಅಟೆಂಡ್ ಮೊದಲು ಮ್ಯಾಥ್ಸ್ ಅಟೆಂಡ್ ಮಾಡಬೇಕಾ, ಇಲ್ಲ ಇಂಗ್ಲೀಷ್ ಅಟೆಂಡ್ ಮಾಡಬೇಕಾ, ಇಂಗ್ಲೀಷ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸೈನ್ಸ್ ಅಟೆಂಡ್ ಮಾಡಬೇಕಾ, ಇಲ್ಲ GK ಅಟೆಂಡ್ ಮಾಡಬೇಕಾ, ಎಲಿಮೆಂಟರಿ ಎಬಿಲಿಟಿನ ಯಾವುದೇ ಆ ಸಬ್ಜೆಕ್ಟ್ ಇಲ್ಲ ಸಬ್ಜೆಕ್ಟ್ ರಿಲೇಟೆಡಲ್ಲಿ ನಾವು ಯಾವುದನ್ನು ಮೊದಲು ಅಟೆಂಡ್ ಮಾಡೋದ್ರಿಂದ ಸ್ಕೋರ್ ಮಾಡ್ಬೋದು ಅನ್ನೋದು ಗೊತ್ತಾಗ್ತದೆ. ಹೌದಲ್ಲ? ಸೊ ಓಕೆ, ನೆಕ್ಸ್ಟ್ ಶರತ್. ಜೈ ಹಿಂದ್. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಇದೆ. ನಾನು ಬಂದಿದ್ದು ಡಿಫೆನ್ಸಲ್ಲಿ ಯಾವ್ದಾದ್ರು ಒಳ್ಳೆ ಜಾಬ್ ಆಗ್ಬೇಕಂತ. ಇಲ್ಲಿ ನೋಡಿದ್ರೆ ನೇವಿನೇ ಆಗಿಬಿಟ್ಟಿದೆ ಸರ್. ತುಂಬ ಖುಷಿ. ಇದಕ್ಕೆ ಮುಂಚೆ ಎಷ್ಟು ಎಕ್ಸಾಮ್ ಬರ್ತಿದ್ಯಾ ಸರ್? ಒಂದು 12 ಆಗಿದೆ ಸರ್. 12 ಎಕ್ಸಾಮ್ ಬರ್ತಿದ್ದೀರಿ ಬಂದಮೇಲೆ 12 ಎಕ್ಸಾಮ್ದು ಎಕ್ಸ್ಪೀರಿಯನ್ಸ್ ಏನು ಶಾರ್ಟ್ ಆಗಿ ಹೇಳು. ಅದೇ ಸರ್, ಪ್ರತಿ ಎಕ್ಸಾಮಲ್ಲೂ ಒಂದೊಂದು ಥರದ್ದು ಕ್ವಶನ್ ಇರುತ್ತೆ. ಬೇರೆ ಸಬ್ಜೆಕ್ಟಿಂದ ಒಂದೊಂದು GK ಇಂದ ಇಂಗ್ಲೀಷಿಂದ ಅದೆಲ್ಲ ತುಂಬ ಹೆಲ್ಪ್ ಆಗ್ತದೆ. 12 ಎಕ್ಸಾಮ್ ಬರ್ತಿದ್ರು. 12 ಎಕ್ಸಾಮ್ 12 ಥರ ಅನುಭವಗಳನ್ನ ಕೊಟ್ಟಿದೆ, ಹೌದಲ್ವಾ? ಆ ಎಕ್ಸಾಮ್ ಅನುಭವ ನೆಕ್ಸ್ಟ್ ನೇವಿನಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಹೌದಲ್ವಾ? ಪುಟ್ಟ ಒಂದು ಎಕ್ಸಾಮಲ್ಲಿ ಏನಾದರೂ ಕ್ವಶನ್ ಬಿಟ್ಟಿರೋಂಥದ್ದು, ಸ್ಕೋರ್ ಕಡಿಮೆ ಆಗಿರೋಂಥದ್ದು, ಎಕ್ಸಾಮ್ ಕ್ಲಿಯರ್ ಆಗಿದ್ರು ಕೂಡ ಯಾವುದೋ ಒಂದು ಮೆರಿಟ್ ಲಿಸ್ಟಲ್ಲಿ ಸ್ಕೋರ್ ಜಾಸ್ತಿ ಇಲ್ಲದೇ ಫೇಲ್ ಆಗಿರೋಂಥದ್ದು, ಈ ಥರ ಕೆಲವೊಂದು ನಿಮಗೆ ಆ ಒಂದು ಸನ್ನಿವೇಶ ಅದರಲ್ಲಿರುವಂಥ ಒಂದು ಕೊರತೆ ಇವಾಗ ಅದು ಪೂರೈಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ ಈ ಎಕ್ಸಾಮಲ್ಲಿ, ಹೌದಲ್ವಾ? ಓಕೆ, ನಿಮಗೆ ಮೇಯ್ನು ನಿಮಗೆ ಈ ಒಂದು ಸೈನಿಕ ವಯಸ್ಸಲ್ಲಿ ತರಬೇತಿ ಪಡ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಡ್ರೀಮ್ಗೆ ಸಪೋರ್ಟ್ ಮಾಡ್ತಾ ಅಂತ, ನಿಮ್ಮ ನನಸು ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಅಂತ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಯಾರು ನಿಮ್ಮ ರಿಲೇಟಿವ್ ಯಾರು ಇದ್ದಾರಾ? ಹೌದು ಸರ್. ಯಾರು? ನಮ್ಮ ಮಾವಂದಿರು ಮತ್ತು ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ಏನೇ ಮಾಡಿದ್ರು ನಿಮ್ಗೆ 100% ನಾನು ಸಪೋರ್ಟ್ ಮಾಡ್ತೀವಿ. ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರ ಹೆಸರು ಹೇಳ್ಬೋದಾ? ಸರ್, ನಾರಾಯಣ್ ಶಿರಾಲಿ ಅಂತ ಮತ್ತು ಮಹೇಶ್ ಶಿರಾಲಿ. ಯಾರು ಅವರು? ನಮ್ಮ ಅಮ್ಮನ ಅಣ್ಣಂದಿರು ಸರ್. ನಿಮ್ಮ ಅಮ್ಮನ ಅಣ್ಣಂತಿರು ಇಬ್ರು ಕೂಡ ಅವರು ಡಿಫೆನ್ಸಲ್ಲಿ ಇದ್ರು ಅಂತ ಕೇಳಿದ್ದೀನಿ. ಹೌದು ಸರ್. ಅವರು CISF, ಇನ್ನೊಬ್ರು ASI ರಿಟೈರ್ಡ್ ಆಗಿದ್ದಾರೆ. ಅವರು ಡಿಫೆನ್ಸಲ್ಲಿ CISF ಅಲ್ಲಿ ಡ್ಯೂಟಿ ಮಾಡಿಕೊಂಡು ನನ್ನ ಹಳಿಮೇನೂ ಕೂಡ ಸೇನೆಗೆ ಹೋಗ್ಬೇಕು ಅನ್ನೋದು ಕನಸು ಕಂಡಿದ್ರು ಅವರು. ಅದಕ್ಕೆ ಸಂಪೂರ್ಣವಾಗಿ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಿ ಬೆಂಬಲ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಡಿಫೆನ್ಸ್ಗೆ ಹೋಗ್ತೇನೆ ಅಂದಾಗ ಸರಿ ಹೋಗಪ್ಪ ಅಂತ ಅವರೇ ಕಳಿಸಿದ್ರು ಸರ್. ಓಕೆ, ಸೈನಿಕ ಮೈಸೂರು ತರಬೇತಿ ಪಡ್ಕೊಂಡು ಇವತ್ತು ನೀನೊಂದು ಅಚೀವ್ ಮಾಡಿದ್ಯಾ, ಇದರ ಅನುಭವ ಶಾರ್ಟ್ ಆಗಿ? ಸರ್, ನಾವು ಮೊದಲು ಬಂದಿದ್ದು ಏರ್ಫೋರ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಬಿಟ್ಟಿದ್ರು ಸರ್. ಅದು ಅಪ್ಲಿಕೇಶನ್ ಹಾಕಿ ಸೈನಿಕ ಅಕಾಡೆಮಿ ಯೂಟ್ಯೂಬ್ ನೋಡಿ ಇಲ್ಲಿ ಬಂದಿದ್ದೆ ಸರ್. ಆದರೆ ನೀವು ಸರ್ NDA ಕೋಚಿಂಗ್ ತಗೋಂತ ನನ್ನ ಸೇರಿಸಿದ್ದಾರೆ. ಆಮೇಲೆ 6 ತಿಂಗಳ NDA ಕೋಚಿಂಗ್ ತೊಗೊಂಡೆ ಸರ್. ಮಿಡ್ಲ್ ಎಕ್ಸಾಮ್ ಎಲ್ಲ ಬರ್ತೆ. ಆಮೇಲೆ ನೇವಿ ಎಕ್ಸಾಮ್ ಬರೀ ಸರ್. NDAಗೆ ಕೋಚಿಂಗ್ ತಗೊಳ್ಳೋದ್ರಿಂದನೇ ಸರ್ ನನ್ನ ನೇವಿ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತ. ನಾನು ಯಾರಾದರೂ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದು ಇನ್ನು ಏಜ್ ಇದ್ರೆ ಅವ್ರಿಗೆ NDAಗೆ ಮೊದಲು ಪ್ರಿಪೇರ್ ಮಾಡ್ತೇನೆ. ಕಾರಣ ಅಕಸ್ಮಾತ್ NDAನೂ ಬರಲಿ ಅವರು. NDA ಬರೋದ್ರಿಂದ ಏರ್ಫೋರ್ಸು, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸು ಅಥವಾ ಬೇರೆ ಆ ರಿಲೇಟೆಡ್ ಬರುವಂಥ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು ಹೆಲ್ಪ್ ಆಗ್ತಾ? ತುಂಬ ಚೆನ್ನಾಗಿ ಹೆಲ್ಪ್ ಆಯ್ತು ಸರ್. ದೊಡ್ಡ ಬೆಟ್ಟ ಹತ್ತಬೇಕಿದ್ರೆ ಚಿಕ್ಕ ಬೆಟ್ಟ ದೊಡ್ಡದು ಅನ್ಸಲ್ಲ. ಈ NDA ಟಫೆಸ್ಟ್ ಎಕ್ಸಾಮ್ ಅದನ್ನ ನೀ ಬರ್ದಿದೀಯಾ, ಅದನ್ನ ಇಲ್ಲಿ ವೀಕ್ಲಿ ಟೆಸ್ಟ್ ತಗೊಂಡಿದೀಯಾ, ಅಲ್ಲೂ ಕೂಡ ಎಕ್ಸಾಮ್ ಬರ್ದಿದ್ಯಾ ಅಂತಂದಾಗ ನಿಂಗೆ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಈಸಿ ಆಗ್ಬಿಡುತ್ತೆ, ಹೌದಲ್ವಾ? ಬಹಳ ಹೆಲ್ಪ್ ಆಯ್ತಾ? ಫಿಸಿಕಲ್ ಹೇಗಿದೆ? ಫಿಸಿಕಲ್ ಯಾವ ನೀವು ಇಬ್ರು ಫೇಲ್ ಆಗೋದಂಥ ಮಕ್ಕಳೇ ಅಲ್ಲ. ಫಿಸಿಕಲ್ ಹೇಗಿದೆ ಎಕ್ಸಾಮಲ್ಲಿ? ಸರ್, ಡೈಲಿ ಫಿಸಿಕಲ್ ಕೊಡ್ತಿದ್ದೆ ಸರ್. ಅದರಿಂದನೇ ನಮ್ಮದು ಫಿಸಿಕಲ್ಲು ತುಂಬ ಚೆನ್ನಾಗಿ ಬಂದಿದೆ ಸರ್. ನೇವಿಲಿ ಸರ್ ಏರ್ಫೋರ್ಸು ಕೋಸ್ಟಲ್ ಗಾರ್ಡ್ ಅದೆಲ್ಲ ಚೆನ್ನಾಗಿ ಬಂದಿದೆ ಸರ್. ಎಲ್ಲದೂ ಪಾಸೆ, ಎಲ್ಲೂ ಕೂಡ ಫೇಲ್ ಆಗಿದ್ದೀರಾ? ಹೌದು ಸರ್. CISF 5K ಎಲ್ಲ ರನ್ನಿಂಗ್ ಇತ್ತು, ಅದೇ ಕ್ಲಿಯರ್ ಆಗಿತ್ತು ಸರ್. ಹೈಟಲ್ಲಿ 0.5 PST ಅಂದರೆ ಹೈಟಲ್ಲಿ ಕಡಿಮೆ ಆಗಿತ್ತು, 0.5 ಸೆಂಟಿಮೀಟರ್ ಕಡಿಮೆ ಇದ್ದ ಕಾರಣ ಹೈಟಲ್ಲಿ ನೀವು ಫೇಲ್ ಆಗಿದೆಯಾ. ಆದರೆ ರನ್ನಿಂಗಲ್ಲಿ ಫಿಸಿಕಲ್ ಫಿಟ್ನೆಸ್ಸಲ್ಲಿ ಫೇಲ್ ಆಗಿದ್ದೀರಾ? ಯಾವಾಗಲೂ ಫೇಲ್ ಆಗಿಲ್ಲ. ಹೈಟಲ್ಲಿ ಕೊರತೆ ಇತ್ತು, ಅಂದ್ರೆ ಬಂದಾಗ ಇನ್ನೂ ಸ್ವಲ್ಪ ಕಡಿಮೆ ಇತ್ತು, ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಮೊದಲೆಷ್ಟಿತ್ತು ಬಂದಾಗ? ಅಕಾಡೆಮಿ ಬಂದಾಗ ಕಡಿಮೆ ಒಂದು 168 ಇತ್ತು ಸರ್. ಇಲ್ಲಿ ಬಂದು 1.5 ಸೆಂಟಿಮೀಟರ್ ಯಾವಾಗ BSF ಹೋಗಿದ್ರೆ CISF ಹೋಗಿದ್ರೆ 1.5 ಸೆಂಟಿಮೀಟರ್ ಇನ್ಕ್ರೀಸ್ ಆಗಿತ್ತು. ಇನ್ನೂ 10 ಸೆಂಟಿಮೀಟರ್ ಕಡಿಮೆ ಇತ್ತು ಅಂದಾಗ ಅದಕ್ಕೆ ಬೇಕಿದ್ದಂತ ಎಕ್ಸರ್ಸೈಸ್ ಮಾಡಿ ಈಗ 170 ಕ್ಲಿಯರ್ ಆಗಿದೆ. ಆದ್ರೆ ನೇವಿಗೆ ಅವಶ್ಯಕತೆ ಇರಲಿಲ್ಲ. ಅದರ ಗುಡ್, ಬಹಳ ಸಂತೋಷನೇ. ಸೊ ನನಗೆ ಬಹಳ ಸಂತೋಷ, ನಿಮ್ಮಿಬ್ಬರ ಒಂದು ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಫಿಸಿಕಲ್ ಆಗಿರಲಿ, ಜೋಡಿ ಆಗಿದ್ರಿ ಅವ್ರು ಬಡಿ ಇಷ್ಟಮಲ್ಲಿ ಒಬ್ರೊಬ್ರು ಸಪೋರ್ಟ್ ಮಾಡೋಂಥದ್ದು, ಒಬ್ಬ ಜೊತೆಗೆ ಹೋಗುವಂಥದ್ದು ಮಾಡ್ತಾ ಇದ್ರಿ. ನಿಮ್ಮಿಬ್ಬರು ಅಂತ ಬಾಂಧವ್ಯ, ನೀವು ಕೋಲಾರ, ನೀನು ನೋಡಿದ್ರೆ ಉತ್ತರ ಕನ್ನಡ, ಹೇಗೆ ನಿಮ್ಮಿಬ್ಬರು ಅಷ್ಟೊಂದು? ಅಂದರೆ ನಾವು ಇಲ್ಲಿ ಬಂದಾಗ ಫಸ್ಟು ನಾವು ಏರ್ಫೋರ್ಸ್ ಅಂತ ಪ್ರಿಪೇರ್ ಆಗ್ತಿದ್ದಾಗ ಮೊದಲು NDA ಬ್ಯಾಚಲ್ಲಿ ಅವರು ಸ್ವಲ್ಪ ಏರ್ಫೋರ್ಸ್ ಪ್ರಿಪೇರ್ ಆಗ್ತಿದ್ರು.
ಬಟ್ ಅವ್ರು ಜಾಸ್ತಿ ಅಂತ NDAಗೆ ಫೋಕಸ್ ಮಾಡಿದ್ರು. ಆದರೆ ನಾವು ಇಬ್ಬರೇ ಇದ್ದಿದ್ದು ಏರ್ಫೋರ್ಸ್ಗೆ, ಇಬ್ಬರು ಹೋಗಿ ಬೆಂಗಳೂರಲ್ಲೇ ಸೆಂಟ್ರ್ ಇದ್ದಿದ್ದು ಬರ್ಕೊಬಂದ್ವಿ. ಬಟ್ ಅದು ಫೇಲ್ ಆಯಿತು. ನೆಕ್ಸ್ಟ್ ಓಪನ್ ರ್ಯಾಲಿಗೆ ಅಂತೇಳಿ ಕೊಚ್ಚಿಗೆ ಹೋಗಿದ್ವಿ. ಆ ಕೊಚ್ಚಿಯಲ್ಲಿ ಇಬ್ಬರದು ಸೇಮ್ ಅದೇ ರೀತಿ ಫೇಲ್ ಆಯಿತು. ಮತ್ತೆ ನಾನ್ ಕಂಪ್ಲೀಟ್ ಎಲ್ಲ ಬರ್ತೀವಿ, ಎಲ್ಲ ಪಾಸಾಗಿ ಎಲ್ಲ ಎಕ್ಸಾಮ್ ನೋಟಿಫಿಕೇಶನ್ಗೆ ಒಂದೇ ಟೈಮಲ್ಲಿ ಅಪ್ಲೋಡ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ. ಒಂದೇ ಟೈಮಲ್ಲಿ ರಿಟರ್ನ್ ಎಕ್ಸಾಮ್ ಪಾಸ್ ಆಯ್ತಾ ಒಂದೇ ಹತ್ರನೇ ನಮಗೆ ಫಿಸಿಕಲ್ಗೆ ಗ್ರೌಂಡ್ ಬೀಳ್ತೈತೆ. ಅಲ್ಲಿ ಹೋಗ್ಬಿಟ್ಟು ಫಿಸಿಕಲ್ ಆರಾಮ್ಸೆ ಕ್ಲಿಯರ್ ಮಾಡ್ಕೊತಾ ಇದ್ವಿ. ಅಂದರೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್. ನಮ್ಮ ಪೇರೆಂಟ್ಸ್ ಫೋನ್ ಮಾಡಿದ್ರು ಕೂಡ ನಾನು ರಿಟರ್ನ್ ಎಕ್ಸಾಮ್ ಹೋಗ್ತಾ ಇದ್ದೀನಿ ಅಂದರೆ ಯಾರ ಜೊತೆ ಒಬ್ಬನೇ ಹೋಗ್ತಿದ್ದೀನಿ ಅಂತ ಕೇಳ್ತಾರೆ. ಇಲ್ಲ, ನನ್ನ ಜೊತೆಗೆ ಶರತ್ ಇದ್ದಾನೆ, ನನ್ನ ಫ್ರೆಂಡ್ ಒಬ್ಬ ಶರತ್ ಕೂಡ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟ. ನಾವಿಬ್ರು ಹೋಗ್ತಿದ್ದೀವಿ. ಅವ್ರು ಹೇಳೋರು ಸರಿ ಆಯ್ತು ಅಂತ. ಅವ್ರನ್ನ ನಮ್ಮ ಮನೆಗೆ ಕೂಡ ಒಂದ್ಸಲ ಕರ್ಕೊಂಡು ಹೋಗಿದ್ದೆ. ರಿಟರ್ನ್ ಎಕ್ಸಾಮ್ಗೆ ಹೋದಾಗ ಅಲ್ಲಿ ಹತ್ರ ಆಯ್ತು ಅಂತೇಳಿ ಮನೆಗೆ ಒಂದ್ಸಲ ಕರ್ಕೊಂಡೋಗಿ ಪೇರೆಂಟ್ಸ್ ಎಲ್ಲ ಮಾತಾಡ್ತಿದ್ದೆ. ಇದು ಇಂಡಿಯನ್ ಮಿಲಿಟರಿನಲ್ಲಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿನಲ್ಲಿ ಬಡಿ ಸಿಸ್ಟಮ್ ಇರುತ್ತೆ. ಬಡಿ ಸಿಸ್ಟಮಿಂದ ಮೆಂಟಲಿ ಮ್ಯಾಚ್ ಆಗಬೇಕು, ಫಿಸಿಕಲಿ ಮ್ಯಾಚ್ ಆಗಬೇಕು. ನಮ್ಮಲ್ಲಿ ಕೋಆರ್ಡಿನೇಷನು, ಜ್ಞಾನ, ನಮ್ಮ ಯೋಚನೆಗಳು, ನಮ್ಮ ವಿಚಾರಗಳು ಹೊಂದಾಣಿಕೆ ಆಗ್ತವಲ್ಲ, ಅದು ಬಡಿ ಸಿಸ್ಟಮ್ ಅಂತ ಹೇಳ್ತೀವಿ. ಇವನ ಗುರಿ ನಿನ್ನ ಗುರಿ ಒಂದೇ ಇತ್ತು, ಇಬ್ಬರ ಪರಿಶ್ರಮ ಒಂದೇ ಥರ ಇತ್ತು, ಇಬ್ಬರು ಆಲೋಚನೆ ಒಂದೇ ಥರ ಇತ್ತು. ಅದಕ್ಕೆ ನಿಮ್ಮ ಬಡ್ಡಿ ಸಿಸ್ಟಮಲ್ಲಿ ಮ್ಯಾಚಿಂಗ್ ಆಗುತ್ತೆ. ಎಷ್ಟೋ ಮಕ್ಳು ಇರ್ತಾರೆ, ಅವರೊಬ್ಬೊಬ್ಬರಿಗೆ ಅಷ್ಟೊಂದು ಬೇಗನೆ ಅಡ್ಜಸ್ಟ್ಮೆಂಟ್ ಆಗಲ್ಲ, ನಿಮಗಿಬ್ರು ಅಡ್ಜಸ್ಟ್ಮೆಂಟ್ ಆಗ್ತು. ಮತ್ತೊಂದು ನಾನು ಕೇಳ್ತೀನಿ, ನವೀನ್ ಸಂಸ್ಥೆಯಲ್ಲಿ ಕೋಚ್ ಕೂಡ ತನ್ನ ಒಂದು ಕರ್ತವ್ಯನ ಬಹಳ ನಿಷ್ಠೆಯಿಂದ ಬಹಳ ಅಚ್ಚುಕಟ್ಟೆ ನಿಭಾಯಿಸಿದೆಯಾ? ಎಸ್ ಸರ್. ಸೊ ಹೇಗೆ ಅನಿಸ್ತದೆ? ಇದಕ್ಕೆ ಮುಂಚೆ ಕೂಡ ಕೋಚ್ ಇದ್ದ, ನಿಮಗೆ ಫೀಲ್ ಇತ್ತಾ ನಾನು ಕೂಡ ಕೋಚ್ ಆಗೋಣ ಫೀಲ್ ಇತ್ತಾ, ಅಥವಾ ನಾನು ಹೇಳಿದಂತ ಆಗಿದ್ದ? ಸರ್, ನಾನು ಫಸ್ಟ್ ಇಲ್ಲಿ ಬಂದಾಗ NDA ಕ್ಲಾಸ್ ಅಂತ ನೀವು ಕೂರಿಸಿದ್ರಿ ಸರ್. ಅಂದರೆ ಸೈನ್ಸ್ ಕ್ಯಾಂಡಿಡೇಟ್ ಅಂತ NDAಗೆ ಕೂರಿಸಿದಿರಿ. ಮತ್ತು ಮಾರನೇ ದಿನ ನಾನಿದ್ದೆ, ಎಲ್ಲ NDA ಅವರೆಲ್ಲ ಇದ್ದು ಕ್ಲಾಸ್ಗೆ ಹೋಗ್ತೀನಿ, ನಾನು ಫಿಸಿಕಲ್ಗೆ ಹೋಗ್ಬೇಕಂತೇಳಿ ಶೂ ಹಾಕ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಫಾರಿನ್ ಪಾಯಿಂಟ್ ಹೋದೆ. ಫಾರಿನ್ ಪಾಯಿಂಟ್ ಲೇಟಾಗಿ ಹೋದೆ ಅಂತ ಹೇಳಿಬಿಟ್ಟು ಕೋಚ್ ಅಲ್ಲಿ ಬೆನ್ ಮಾಡಿಸಿ ಓಡಿಸಿದ್ರು. ಆ ಏಟಿಂದ ನೆನಪಿದೆ ಸರ್. ಅವ್ರು ಓಡಿಸಿದ್ದು ಅವ್ರು ಕೋಚ್ ಅವಾಗ ಮಂಜು ಬಿಡ ಅಂತಿದ್ರು. ಈಗ ಅವ್ರು ಸೆಲೆಕ್ಟಾಗಿ MJ ಸೆಂಟರಲ್ಲಿದ್ದಾರೆ. ಅವರು ಅವತ್ತು ಹೊಡೆದಿದ್ದು ಏಟು ಅದು ಇವಾಗೂ ನೆನಪಿದೆ. ಅವ್ರನ್ನ ಫೋನ್ ಮಾಡಿದಾಗೆಲ್ಲನೂ ಕೂಡ ಅವ್ರು ಫೋನಲ್ಲಿ ಹೇಳ್ತಾ ಇರ್ತೀನಿ ಈ ಥರ ನೆನಪಿದೆ ಅಂತೇಳಿ. ಮತ್ತೆ ಅವ್ರು ಟ್ರೈನಿಂಗ್ ಕೊಡ್ತಾ ಅವ್ರಿಗೆ ನಮಗೂ ಸ್ವಲ್ಪ ಹೊಡೆದಾಗ ಆದಂಥ ಅನುಭವ, ಹೊಡೆದ ಮೇಲೆ ಆದಂಥ ಅನುಭವ ಏನು ವ್ಯತ್ಯಾಸ ಇದೆ? ಹೊಡೆದಾದ್ಮೇಲೆ ಅವ್ರು ಏನಕ್ಕೆ ಹೊಡಿತವ್ರೆ, ನಮ್ಮ ಡಿಸಿಪ್ಲಿನ್ ಗೊತ್ತಾಗ ನಾನು ಅವತ್ತು ಲೇಟಾಗಿ ಹೋಗಿರೋ ಕಾರಣದಿಂದನೇ ನನಗೆ ಹೊಡೆದ್ರು. ಮಾರನೇ ದಿನದಿಂದ ಅವತ್ತಿಂದನೇ ನಾನು ಒಂದು ಫಿಸಿಕಲ್ಗೆ ಅಂತ ಕಾಲಿಂಗ್ ಅಬ್ಸೆಂಟ್ ಆಗಿರಲಿಲ್ಲ. ಕರೆಕ್ಟ್ ಟೈಮ್ ಇನ್ ಟೈಮ್ ಹೋಗ್ತಿದ್ದೆ, ಫಿಸಿಕಲ್ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದೆ. ಮತ್ತು ಕೋಚು ಅದೇ ಥರ ನಮಗೆ ಕರೆಕ್ಟಾಗಿ ನಮ್ಮ ಜೊತೆಗೆ 100% ಬಾಂಧವ್ಯ ಎಲ್ಲ ಇತ್ತು. ಮತ್ತು 100% ಎಫರ್ಟು ನಮ್ಗೆ ಕೊಡ್ತಿದ್ರು. ಮತ್ತು ಅವರು ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ಅದು ನೋಡಿ ಸ್ವಲ್ಪ ನನಗೂ ಸ್ವಲ್ಪ ಇನ್ಸ್ಪೈರ್ ಆಯಿತು, ಇವ್ರ ಥರನೇ ನಾನು ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು. ಮತ್ತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದೆ. ಅವರು ಬೇಜಾರು ರ್ಯಾಲಿಗಳೆಲ್ಲ ಅಟೆಂಡ್ ಮಾಡಿದರು. ಅವ್ರು ಕೇಳಿದಾಗ ನನಗೂ ಒಂದ್ಸಲ ಅನಿಸ್ತು, ಇವ್ರ ಥರ ನಾನು ಯಾಕೆ ಆಗಬಾರ್ದು, ನಾನು ಯಾಕೆ ಒಂದೇ ಮಾಡ್ಬಾರ್ದು ಅಂತ. ಮತ್ತು ಈ ಫಂಕ್ಷನ್ಗಳಲ್ಲೆಲ್ಲ ಫ್ಯಾಕಲ್ಟಿ ಮತ್ತು ಸ್ಟಾಫು ನೀವು ಕೂತ್ಕೊಂಡಾಗ ಕೋಚ್ ಅಂತಲೇ ಒಂದು ರೆಸ್ಪೆಕ್ಟ್ ಕೊಟ್ಟು ಮಕ್ಕಳು ಕೂರಿಸ್ಕೊಂಡು ಇದು ಮಾಡ್ತಾಯಿದ್ರು. ನನಗೂ ಅವಾಗ ಎಲ್ಲೋ ಒಂದು ರೀತಿ ಅನಿಸ್ತಾ ಇತ್ತು, ನಾನು ಇವತ್ತೆಲ್ಲ ಒಂದಿನ ಸೆಲೆಕ್ಟ್ ಆಗೋಕೆ ಮೊದಲೇ ಆ ಥರ ಒಂಥರ ನಿಂತ್ಕೋಬೇಕು ಅಂತೇಳಿ ಅನಿಸ್ತಿತ್ತು. ಅದೇ ಟೈಮ್ಗೆ ಮಂಜು ಪಿಡಾಯ್ ಅಂತ ಕೋಚ್ ಇದೆಯಲ್ಲ, ಅವ್ರದ್ದು ಸೆಲೆಕ್ಟ್ ಆಗಿ ಇಂಡಿಯನ್ ಆರ್ಮಿಗೆ ಹೋದ್ರು ಜಿಡಿಗೆ. ಅವಾಗ ಕೋಚ್ ಅಂತ ಹೇಳಿ ಸರ್ ನೀವು ನನಗೆ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ನನಗೆ ಭಾಳ ಸಂತೋಷ ಆಯಿತು. ನಾನು ಇಲ್ಲಿ ಬಂದಾಗ ಏನು ಅನ್ಕೊಂಡಿದ್ನೋ ಅದನ್ನೆಲ್ಲ ಕರೆಕ್ಟಾಗಿ ಆಗ್ತಿದೆ ಅನ್ನೋ ಒಂದು ಸಂತೋಷ ಇದೆ ಸರ್. ಈ ಅಕಾಡೆಮಿಗೆ ಬಂದಾಗೆಲ್ಲ ನಂದು ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಆಗಿದೆ, ನೆಗೆಟಿವ್ ಯಾವುದೂ ಇಲ್ಲ ಅನ್ಕೋತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ನಾನು ಓದಿರಲಿಲ್ಲ ಅಂತೇಳಿ ಸ್ವಲ್ಪ ರಿಟರ್ನ್ ಎಕ್ಸಾಮ್ ಫೇಲ್ ಆಗಿದ್ದೀನಿ ಅಷ್ಟೇ. ಮತ್ತು ನಾನು ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ನಡೆದಿದೆ. ನಾವು ಒಂದು ಸಿನ್ಸಿಯರಾಗಿ ಒಬಿಡಿಯೆಂಟಾಗಿ ನಾವು ಮಾಡೋ ಕೆಲಸ ಆಗಿರ್ಬೋದು. ನೀವು ಏನೇ ಹೇಳಿದ್ರು ನಾವು ನಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ಮಾಡ್ತೀವಲ್ಲ, ಅದು ನಿಮ್ಗೆ ಒಂಥರ ನಂಬಿಕೆಯನ್ನು ತುಂಬುತ್ತೆ ಅನಿಸುತ್ತೆ ನಮಗೆ. ಮತ್ತು ಕ್ಲಾಸಸ್ ಕೇಳ್ತಾ ಇದ್ದಾಗ ಅಂದರೆ ಟೀಚರ್ಸ್ ಫೀಡ್ಬ್ಯಾಕ್ ಕೊಟ್ಟಾಗಷ್ಟೇ ನಾನು ಕೇಳಿದ್ದೀನಿ ನಿಮ್ಗೆ ಹೇಳ್ತಾ ಇದ್ದಾಗ. ಅಂದರೆ ನಾನು ನನ್ನ ಬಗ್ಗೆ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ನಾನು ಅಲ್ಲಿದ್ದರೂ ಕೂಡ ನನಗೆ ಕೇಳಿಸ್ಕೊಂಡೇ ಇರೋ ರೀತಿ ಇರ್ತೀನಿ. ಯಾಕಂದರೆ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನನಗೂ ತುಂಬಾ ಇಷ್ಟ. ನಾನು ಒಂದ್ಸಲ ಸ್ಟಾಫ್ ರೂಮಲ್ಲಿ ಟೀಚರ್ಸ್ ನನ್ನ ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ಅವಾಗ ಕೇಳಿದ್ದೆ. ಅವಾಗ ಟೀಚರ್ಸ್ಗೂ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು. ಆವಾಗ ಸ್ವಲ್ಪ ನನ್ನ ಮೇಲೆ ಎಲ್ರಿಗೂ ನಂಬಿಕೆನೂ ಬಂತು. ಅವಾಗ ಎಲ್ಲರೂ ಫ್ಯಾಕಲ್ಟಿನೂ ನನ್ನ ನಂಬಿದ್ದಾರೆ, ಇಲ್ಲಿರೋ ಸಪೋರ್ಟಿಸ್ಟಾಗೋರು ಎಲ್ಲರೂ ನನ್ನ ನಂಬಿದ್ದಾರೆ, ನಾನು ಅವ್ರು ನಂಬಿದ್ದೀನಿ. ಯಾವತ್ತಿಗೂ ಅವ್ರಿಗೂ ಮೋಸ ಮಾಡಿಲ್ಲ, ಯಾರು ಮೋಸ ಮಾಡಲ್ಲ. ಭಾಳ ಸಂತೋಷ ಸರ್. ಅಂದರೆ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಮಾಡಬೇಕಂದ್ರೆ ಅಲ್ಲಿ ನಮಗೂ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಬೇರೆ ಅವರೆಲ್ಲ ಬಂದಿದ್ದರು. ಅವರು ಒಂದು ರ್ಯಾಂಕ್ ಸ್ಟ್ರಕ್ಚರು, ಅವ್ರ ಕ್ಯಾಪ್ ಎಲ್ಲ ನೋಡಿದ್ವಿ. ಅವಾಗ ನಮಗೂ ಒಂಥರ ಫೀಲ್ ಆಯಿತು, ನಮ್ಮ ಸರ್ ಇವತ್ತು ಇಲ್ವಲ್ಲ, ಇಲ್ಲಿರಬೇಕಾಗಿರೋದು ಇವತ್ತು ಹೋಗ್ಬಿಟ್ಟು ಸ್ಟೇಷನಲ್ಲಿ ಕುಂತಿದ್ದಾರೆ ಅಂದರೆ ಈ ಸಮಾಜ ಎಷ್ಟು ಮಟ್ಟಿಗೆ ಒಂದು ಮಾಜಿ ಸೈನಿಕರಿಗೆ ಒಂದು ಹೆಲ್ಪ್ ಮಾಡ್ತಿದೆ. ಒಂದು ಸಂಸ್ಥೆ ಇಷ್ಟು ದಿನಗಳ ಕಾಲ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನ ಯಾವುದೇ ಅಡೆತಡೆಗಳಿಲ್ಲದೆ ಕರೆಕ್ಟಾಗಿ ನಿರ್ವಹಿಸ್ಕೊಂಡು ಇಷ್ಟೊಂದು 365 ಜನರನ್ನು ಸೆಲೆಕ್ಟ್ ಆಗಿರೋ ಕಾರಣ ಆಗಿರೋದು ಅವರು ಕಮಾಂಡರ್ ಶ್ರೀಧರ್ ಸರ್ ಅಂತ.
ಅವ್ರಿಗೆ ಈ ಥರ ಸ್ಟೇಷನಲ್ಲಿ ಕುಂದಿಸಿದ್ದಾರೆ ಅಂದರೆ ಈ ಒಂದು ಸೊಸೈಟಿಯಲ್ಲಿ ನ್ಯಾಯ ಅನ್ನೋದು ಇಲ್ಲ ಅಂತ ಅನಿಸುತ್ತೆ ಸರ್. ನಮ್ಮ ಭಾರತ ಗಡಿಯಲ್ಲಿ ನಿಂತ್ಕೊಂಡು ನಮ್ಮ ದೇಶನ ಕಾಪಾಡಿ ರಿಟೈರ್ಡ್ ಆಗಿ ಬಂದಿರ್ತೀರ ನೀವು. ಅದರಲ್ಲಿ ಕೂಡ ಈ ಸೊಸೈಟಿ ಒಳಗಡೆ ಜನರ ಮನಸ್ಥಿತಿ ಸರಿ ಇರಲ್ಲ ಸರ್. ಯಾವತ್ತೇ ಆಗಲಿ ನೆಗೆಟಿವ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ ಹೊರತು ಪಾಸಿಟಿವ್ ಕಡೆ ಯಾವತ್ತೂ ಫೋಕಸ್ ಮಾಡಲ್ಲ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಬರ್ತಾ ಇದ್ದಾನೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಕಡಿಮೆ. ತುಳಿಲಿಕ್ಕೆ ನೋಡ್ತಾರೆ ಹೊರತು ಅವ್ರನ್ನ ಮೇಲೆ ತರಲಿಕ್ಕೆ ಯಾರು ಸಹಾಯ ಮಾಡೋದು ಸ್ವಲ್ಪ ಕಡಿಮೆ ಈಗಿನ ಕಾಲದಲ್ಲಿ. ಎಲ್ಲ ತುಳಿಲಿಕ್ಕೆನೇ ನೋಡ್ತಾರೆ. ಯಾಕಂದರೆ ಒಬ್ಬ ಮನುಷ್ಯ ಬೆಳಿತಾವಣೆ ಅಂದರೆ ಅವ್ರನ್ನೂ ಬೆಳೆಯೋಕ್ಕೆ ಬಿಡಲ್ಲ, ಅವರು ಜೊತೆಗೆ ಬೆಳೆಯಲ್ಲ. ಆ ಥರ ಆಗಿದೆ. ಅವ್ರನ್ನ ತುಳಿತಾರೆ, ಇವರು ಬೆಳೆಯಲ್ಲ. ಆ ಥರ ಆಗಿಬಿಟ್ಟಿದೆ ಇವಾಗ ಸಮಾಜ. ಅದರಿಂದನೇ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಮಾಜಿ ಸೈನಿಕರನ್ನ ಕಾರ್ಗಿಲ್ ವಿಜಯ ದಿವಸದಿನ ಸ್ಟೇಷನಲ್ಲಿ ಇಟ್ಟಿದ್ದಾರೆ ಅಂದರೆ ಏನಕ್ಕಾಗಿ ಇಟ್ಟಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ? ಯಾಕಂದರೆ ಇವ್ರು ದೇಶನ ಕಾಪಾಡ್ಕೊಂಡು ಬಂದು ಇಷ್ಟು ದಿನಗಳ ಕಾಲ ಗಡಿಯಲ್ಲಿ ದೇಶನ ಕಾಪಾಡಿರೋರು. ಇವ್ರು ತಪ್ಪು ಮಾಡ್ಲಿಕ್ಕೆ ಚಾನ್ಸಸ್ ಇರಲ್ಲ. ಯಾಕಂದರೆ ಡಿಫೆನ್ಸಲ್ಲಿ ಇರೋದೇ ಮೈನ್ ಡಿಸಿಪ್ಲಿನ್ ಅಂತ ಹೇಳಿ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತೇಳಿ ಪರಿಶೀಲನೆ ಮಾಡಬೇಕಂತೇಳಿ ಯಾವುದೇ ಅಧಿಕಾರಿನೂ ಬಂದು ಕೇಳಿಲ್ಲ ಅನ್ಸುತ್ತೆ. ಸ್ನೇಹಿತರು ನೋಡಿದ್ರೆ ನಮ್ಮ ಸೈನಿಕರ ಮೈಸೂರು ವತಿಯಿಂದ ಇಂಡಿಯನ್ ನೇವಿಗೆ ಆಯ್ಕೆಯಾಗಿರುವಂಥ 3 ಮಕ್ಕಳುಗಳು ಶರತ್, ನವೀನ್ ಮತ್ತು ಇನ್ನೊಬ್ಬ ಉತ್ತರ ಕನ್ನಡದ ಚಂದನ್ ಅಂತೇಳಿ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಅವರು ಊರು ಹೋಗಿದ್ದಾರೆ, ಇನ್ನು ಬಂದಿಲ್ಲ. ಅವ್ರು ಬಂದಾಗ ಅವ್ರು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಖಂಡಿತ ಇವರು ತನ್ನ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಈ ಒಂದು ಇವರ ಅನಿಸಿಕೆಗಳು, ಇವರ ಅನುಭವದ ಮಾತುಗಳು ಖಂಡಿತ ನಿಮ್ಗೆ ಅನುಕೂಲ ಆಗುತ್ತದೆ. ಫ್ಯೂಚರ್ ನೀವು ಕೂಡ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಮಿಲಿಟರಿ, ಪ್ಯಾರಾಮಿಲಿಟರಿ, ಡಿಫೆನ್ಸ್ ಸೆಕ್ಟರಲ್ಲಿ ಆಯ್ಕೆಯಾಗಿ ಯೂನಿಫಾರ್ಮ್ ಹಾಕೊಂಡು ದೇಶ ಸೇವೆ ಮಾಡಬೇಕು ಅಂತ ಆಸೆ ಕನಸು ಹೊತ್ಕೊಂಡಿದ್ದಾರೆ. ಇಂಥವ್ರನ್ನ ನೀವು ಡೆಮೋ ಆಗಿ ಅಂತ ಇಂಥವ್ರನ್ನ ಇನ್ಸ್ಪೈರ್ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸೈನಿಕರ ಮೈಸೂರು ಈಗಾಗಲೇ 5 ವರ್ಷದಿಂದ ನಿರಂತರವಾಗಿ ನಮ್ಮ ಯುವ ಪೀಳಿಗೆಯ ಕನಸನ್ನು ನನಸು ಮಾಡಬೇಕು ಅನ್ನೋ ಉದ್ದೇಶದಿಂದನೇ 24/7 ಸಂಸ್ಥೆ ದುಡಿತಾನೆ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಾಧಕರ ಅಭ್ಯರ್ಥಿಗಳೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. ನಮಸ್ತೆ. ಜೈ ಹಿಂದ್. Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂಥ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನು ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿರುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a paracommando. I want to become an Agniveer soldier. I want to become a NST Black Cat commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam but for life itself.
At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors, and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water, and a clean environment. Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation, and martial arts to help our students grow in strength, balance, and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, SAM Academy is the best place. Watching, we look forward to welcoming you to our SAM Academy. Jai Hind!